ಈ ಪರ್ಮಿಟ್ ಅಥಾರಿಟಿ ಅವಾಗ ಏನು ಮಾಡಿದ್ದಾರೆ, 2 ಗಂಟೆ 15 ನಿಮಿಷ 2.5 ಗಂಟೆ ರೀಚ್ ಆಗಿಲ್ಲ ಅಂದರೆ ಇರ್ರೆಗ್ಯುಲರ್ ಟೈಮಿಂಗು, ಇರ್ರಿಲೆವೆಂಟ್ ಟೈಮಿಂಗು ಬಂದರೆ ಬ್ಯಾಂಗ್ಳೂರು ಟು ಮುರುಗಮಲ್ಲ 165 ಕಿಲೋಮೀಟರ್ಸ್ ರೂಟ್. ಇದು ಅನ್ಸೈಂಟಿಫಿಕ್ ಇಲ್ಲಾಜಿಕಲ್ ಟೈಮಿಂಗ್ ಅಂತ ಹೇಳ್ಬಿಟ್ಟು ಇದೇ RTO ಇನ್ಸ್ಪೆಕ್ಟರ್ಸು ಬಸ್ಗೆ ತಡೆ ಹಾಕಿ ಫೈನ್ ಹಾಕ್ತಾರೆ. ರೂರಲ್ ಸೆಕ್ಟರ್ ಅಲ್ಲಿ ಸರ್ವಿಸ್ ಕೊಡಬೇಕು ಅಂತ ಒಂದು ಉದ್ದೇಶ ಇದೆ. ಚಿಂತಾಮಣಿಯಿಂದ ಬೆಂಗಳೂರು ಕಡೆಗೆ ಖಾಸಗಿ ಬಸ್ಸುಗಳು ಹೋಗುವ ಮಾರ್ಗದ RTO ಅಧಿಕಾರಿಗಳು ಸರ್ವೆ ಮಾಡಿರುವ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಲು ಖಾಸಗಿ ಬಸ್ಸುಗಳಿಗೆ ಆಗದೇ ಇರುವ ಕಾರಣಕ್ಕೆ ರಸ್ತೆ ಅಪಘಾತಗಳು ಆಗುತ್ತಿವೆ. ಖಾಸಗಿ ಬಸ್ಸುಗಳು ಅಪಘಾತವಾಗಲು ನೇರ ಹೊಣೆ RTO ಅಧಿಕಾರಿಗಳೇ ಎಂದು ಸೈಯದ್ ಮಾಲಿಕ್ ಪಾಷಾ ಎಂಬುವರು ಗಂಭೀರ ಆರೋಪ ಮಾಡಿದ್ದಾರೆ. ಇಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಮುರುಗಮಲ್ಲ ಬೆಂಗಳೂರು ಕಡೆಗೆ ಹೋಗುವಂತಹ ಖಾಸಗಿ ಬಸ್ಸುಗಳು 2 ಅಥವಾ 2.5 ಗಂಟೆಗಳಲ್ಲಿ ಬೆಂಗಳೂರು ತಲುಪಬೇಕು ಎಂದು ಪರ್ಮಿಟ್ನಲ್ಲಿ ಮಾರ್ಗಸೂಚಿ ಪ್ರಕಟಿಸಿದ್ದಾರೆ. ಇದರಿಂದ ಖಾಸಗಿ ಬಸ್ಸುಗಳು ಅತಿ ವೇಗವಾಗಿ ಹೋಗುವ ಕಾರಣದಿಂದಾಗಿ ರಸ್ತೆ ಅಪಘಾತಗಳು ಆಗಿ ಹಲವು ಅಮಾಯಕರು ಜೀವ ಕಳೆದುಕೊಂಡಿದ್ದಾರೆ. ಈ ಕೂಡಲೇ RTO ಅಧಿಕಾರಿಗಳು ಈ ಮಾರ್ಗಸೂಚಿಯನ್ನ ಬದಲಾವಣೆ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅನಾಹುತಗಳು ಆಗಬಹುದು ಅಂತ ಆತಂಕ ವ್ಯಕ್ತಪಡಿಸಿದರು. ಇವತ್ತು ಮುರುಗಮಲ್ಲ ಹತ್ತಿರ ಏನು ಆಕ್ಸಿಡೆಂಟ್ ಆಗಿ ದುರ್ಘಟನೆ ಆಗಿ 2 ಸಾವಾಗಿದೆ. ಅದು ಆ ವಿಚಾರ ಬರೀ ಒಂದು ಆಕ್ಸಿಡೆಂಟ್ ಅಂತ ಪರಿಗಣಿಸುವ ವಿಚಾರ ಅಲ್ಲ. ಇಟ್ಸ್ ಎ ಮ್ಯಾಟರ್ ಆಫ್ ಸೀರಿಯಸ್ ಕನ್ಸರ್ನ್. ಯಾಕೆ ಈ ಪ್ರೈವೇಟ್ ಬಸ್ ಇನ್ವಾಲ್ವ್ ಆಗಿರೋದ್ರಿಂದ ಆ ಒಂದು ಬಸ್ಸೇ ಅಂತಲ್ಲ, ನಾವು ಯಾವುದೋ ಒಂದು ಪರ್ಟಿಕ್ಯುಲರ್ ಬಸ್ಸು ಟ್ರಾನ್ಸ್ಪೋರ್ಟ್ ಬಗ್ಗೆ ಮಾತಾಡ್ತಾ ಇಲ್ಲ. ಆ ಬಸ್ ಜಾಗದಲ್ಲಿ ಬೇರೆ ಬಸ್ ಇದ್ದಿದ್ರು ಅದು ದುರ್ಘಟನೆ. ಅವ್ರ ದುರಾದೃಷ್ಟ ಅವ್ರ ಬಸ್ಸಲ್ಲಾಗಿದೆಯಾ ಇಲ್ಲ ಆ 2 ವೀಲರ್ಗೆ ಆಗಿದೆ. ಇದಕ್ಕೆ ನಾವೇನು ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂದರೆ, ಏನು ಸ್ಟೇಜ್ ಕ್ಯಾರೇಜ್ ಪರ್ಮಿಟ್ಸು ಗೌರ್ಮೆಂಟಿಂದ ಅಲಾಟ್ ಆಗಿದೆ ಪ್ರೈವೇಟ್ ವೆಹಿಕಲ್ಸ್ಗೆ, ಬ್ಯಾಂಗ್ಳೂರು ಮುರುಗಮಲ್ಲ ರೂಟ್ ಉದಾಹರಣೆ ಅಂತ ಹೇಳ್ತೀನಿ. ಈ ರೂಟಲ್ಲಿ ಬ್ಯಾಂಗ್ಳೂರು ಟು ಮುರುಗಮಲ್ಲ 165 ಕಿಲೋಮೀಟರ್ಸು ರೂಟು. ಸೊ ಆ್ಯಸ್ ಇನ್ನರ್ ರೂಟ್ ಸರ್ವೆ ಪ್ರಕಾರ 165 ಕಿಲೋಮೀಟರ್ಸ್ ರೂಟ್ನ ಆವಾಗ ಪರ್ಮಿಟ್ ಅಲಾಟ್ ಮಾಡೋ ಟೈಮಲ್ಲಿ 2 ಗಂಟೆ 15 ನಿಮಿಷ ಕಾಲಾವಕಾಶ ಕೊಟ್ಟಿದ್ದಾರೆ ಒಂದು ಸಿಂಗಲ್ಗೆ. ಇದು ಅನ್ಸೈಂಟಿಫಿಕ್ಕು ಇಲ್ಲಾಜಿಕಲ್ ಟೈಮಿಂಗ್ ಅಂತ ಹೇಳ್ಬಿಟ್ಟು ನಾವು 3 ಇಯರ್ಸ್ ಹಿಂದೆ ನಾನು ಒಂದು ರೆಪ್ರೆಸೆಂಟೇಷನ್ ಫೈಲ್ ಮಾಡಿದ್ದೆ. ಯಾರು ಪರ್ಮಿಟ್ ಇಶ್ಯೂಯಿಂಗ್ ಅಥಾರಿಟಿ ನಮ್ಮ RTO ಸೆಂಟ್ರಲ್ HSR ಲೇಔಟಲ್ಲಿ ಅವ್ರಿಗೆ ನೋಡಿ ಇದು ಅನ್ಸೈಂಟಿಫಿಕ್ ಟೈಮಿಂಗು. ಆ್ಯಂಡ್ ಮೋರ್ ಓವರ್ ಈ ಟೈಮಿಂಗ್ ಇಶ್ಯೂ, ಈ ಪರ್ಮಿಟ್ ಇಶ್ಯೂ ಮಾಡೋ ಮುಂಚೆ ಯಾವುದೇ ರೂಟ್ದು ಈ RTO ಸೆಕ್ರೆಟರಿ ಇದ್ದಾರಲ್ಲ ಅವರು ರೂಟ್ ಸರ್ವೆ ಮಾಡಿಸ್ತಾರೆ. ಜಾಯಿಂಟ್ ರೂಟ್ ಸರ್ವೆ ಕಂಡಕ್ಟೆಡ್ ಬೈ ದ IMB ಇನ್ಸ್ಪೆಕ್ಟ್ರು, KSRTC, BMTC ಆ್ಯಂಡ್ ದ ಅಪ್ಲಿಕೆಂಟ್ ಹಿಮ್ಸೆಲ್ಫ್, ಯಾರು ಅರ್ಜಿ ಹಾಕಿರ್ತಾರಲ್ಲ. ಆ್ಯಸ್ ಪರ್ ದ ಜಾಯಿಂಟ್ ರೂಟ್ ಸರ್ವೆ ರಿಪೋರ್ಟ್, ಬ್ಯಾಂಗ್ಳೂರು ಮುರುಗಮಲ್ಲ ಒಂದು ಸಿಂಗಲ್ ಕವರ್ ಮಾಡೋಕ್ಕೆ ಆ್ಯಸ್ ಪರ್ ದೇರ್ ರಿಪೋರ್ಟ್ ಇಟ್ ವಿಲ್ ಟೇಕ್ 8 to 9 hours ಅಂತ ಅವರು ವರದಿ ಕೊಟ್ಟಿದ್ದಾರೆ ಸರ್ವೆ ರಿಪೋರ್ಟ್. ಏನು ಎನ್ನರ್ ರೂಟ್ಸು ಸ್ಟೇಜ್ ಕ್ಯಾರೇಜ್ ಅಂದರೆ ಪ್ರತಿ ಸ್ಟೇಜು ಸ್ಟಾಪ್ ಕೊಟ್ಟು ಇಳಿಸಿ ಹಚ್ಕೊಂಡು ಹೋಗಬೇಕು ಅಂತ ಡೆಫಿನಿಷನ್. ದ ಹೋಲ್ ಪ್ರಿಯಂಬಲ್ ಸೋಲ್ ಆಫ್ ದ ಗೌರ್ಮೆಂಟ್ ಟು ಪ್ರೊವೈಡ್ ಸ್ಟೇಜ್ ಕ್ಯಾರೇಜ್ ಪರ್ಮಿಟ್ಸ್ ಏನಂದರೆ ರೂರಲ್ ಸೆಕ್ಟರಲ್ಲಿ ಸರ್ವಿಸ್ ಕೊಡಬೇಕು ಅಂತ ಒಂದು ಉದ್ದೇಶ ಇತ್ತು ಗೌರ್ಮೆಂಟ್. ಅದರಿಂದಾಗಿ ಪ್ರೈವೇಟ್ ಸೆಕ್ಟರ್ ಅವ್ರಿಗೆ ಈ ಸ್ಟೇಜ್ ಕ್ಯಾರೇಜ್ ಪರ್ಮಿಟ್ಸ್ ಆವಾಗ ಅಲಾಟ್ ಮಾಡೋದು. ಸೊ ಇವ್ರ ರೂಟ್ ಸರ್ವೆ ಟೈಮಿಂಗ್ ಪ್ರಕಾರ 8 ಗಂಟೆ 9 ಗಂಟೆಯಲ್ಲಿ ಬಸ್ಸು ಒಂದು ಸಿಂಗಲ್ ಓಡಬೇಕು, ಬೆಂಗಳೂರು ಟು ಮುರುಗಮಲ್ಲ ಡಿಸ್ಟೆನ್ಸ್ ಕವರ್ ಮಾಡಬೇಕು ಅಂತ ಹೇಳಿದಾಗ ಈ ಪರ್ಮಿಟ್ ಅಥಾರಿಟಿ ಆವಾಗ ಏನು ಮಾಡಿದ್ದಾರೆ, 2 ಗಂಟೆ 15 ನಿಮಿಷ 2.5 ಗಂಟೆ ಕೊಟ್ಟಿದ್ದಾರೆ. ಈ 2.5 ಗಂಟೆ ಟೈಮಿಂಗಲ್ಲಿ ಬಸ್ಸು ರೀಚ್ ಆಗಬೇಕು ಅಂದರೆ, ರೀಚ್ ಆಗಿಲ್ಲ ಅಂದರೆ ಇರ್ರೆಗ್ಯುಲರ್ ಟೈಮಿಂಗು, ಇರ್ರಿಲೆವೆಂಟ್ ಟೈಮಿಂಗು ಬಂದರೆ ಇದೇ RTO ಇನ್ಸ್ಪೆಕ್ಟರ್ಸು ಬಸ್ಗೆ ತಡೆ ಹಾಕಿ ಫೈನ್ ಹಾಕ್ತಾರೆ.